ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮೊದಲಿಗೆ ಬಂದಿದ್ದೀನಿ. ಯಾಕೆಪ್ಪ ಅಂದರೆ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ನಾನು ಕಟ್ ಮಾಡಿ ಹೊಲಿಗೆ ಹಾಕ್ತಾರೆ ಅಂತ ಹೇಳಿದ್ದು ಸಿ ಸೆಕ್ಷನ್ ಅಂದರೆ ಸಿಸರಿಯನ್ ಅಲ್ಲ, ಇದು ಸ್ವಿಚರ್ ಅಂತ ನಾರ್ಮಲ್ ಡೆಲಿವರಿನೇ. ಹಾಗಾಗಿ ದಯವಿಟ್ಟು ಯಾರೂ ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆಗಿ ಇದು ಸತ್ಯ ಘಟನೆನಾ ಅಲ್ಲ ಅನಿಸುತ್ತೆ, ಅವಾಗ ಸಿ ಸೆಕ್ಷನ್ ಇರಲಿಲ್ಲ ಅಂತ ಎಲ್ಲ ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು. ಹಾಗೆ ಆ ಥರ ಕಮೆಂಟ್ ಹಾಕಿದ್ದು ನನಗೂ ಕ್ಲಾರಿಟಿ ಕೊಡೋಕ್ಕೆ ಸರಿ ಹೋಯಿತು. ಹಾಗೆ ಕಮೆಂಟ್ ಮಾಡಿರೋ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಹೇಗೂ ಬಂದಿದ್ದೀನಲ್ಲ ಕೇಳ್ಬಿಟ್ಟೆ ಹೋಗೋಣ ಅಂತ. ದಯವಿಟ್ಟು ನಿಮಗೆ ಇವತ್ತಿನ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ. ಧನ್ಯವಾದಗಳು. ಅವ್ವ ಅವ್ವ ಇದ್ಯಾಕವ್ವ ಹಿಂಗೆ ಕೂತಿದೀಯಾ? ಬಾ ಊಟ ಮಾಡಿ ಬಂತೆ. ಅಪ್ಪಯ್ಯನೂ ಇನ್ನೂ ಬಂದಿಲ್ಲವ. ಅಪ್ಪ ಎಲ್ಲೋಗನವ? ನಿಮ್ಮ ಅಪ್ಪಯ್ಯನವ? ಅಯ್ಯೋ ಆಗಲೇ ಬಂದಿದ್ದ, ಹಿಂಗೆ ಶಾಂತಂಗೇರಿಗೆ ನೋವು ಅಂತೆಲ್ಲ ಹೇಳ್ದೆ. ಅದಕ್ಕೆ ಹೌದಾ ಸರಿ ಹಂಗಾರೆ ನೋಡು ಏನಾಯ್ತತೆ ಅಂತ ಅಂದ್ಬಿಟ್ಟು ನನಗೋಸಿ ಊಟ ಹಾಕೊಡು, ಹೊಟ್ಟೆ ಸಿತೈತೆ. ನಾನು ಮಧ್ಯಾಹ್ನ ಏನೂ ತಿಂದಿಲ್ಲ. ನಾನು ಕೊಟ್ಟಿಗೆಯಲ್ಲಿ ಮಾಸ್ಗಳನ್ನೆಲ್ಲವ ಇದು ಮಾಡಬೇಕು, ಕೆಲಸ ಐತೆ ನನಗೆ, ಆಮೇಲೆ ಬರ್ತೀನಿ. ಇಲ್ಲ ಅಂದರೆ ನಾನು ಅಲ್ಲೇ ಇತ್ಲು ಮನೇಲಿ ಮಲಗಿರ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಇನ್ನು ನಿದ್ದು ಬರೋಕ್ಕಿಲ್ಲ, ಇನ್ನು ನೀವುಗಳು ಓಡಾಡ್ತಾ ಇರ್ತೀರಾ, ಕೂಗಾಡ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ನಂಗೆ ನಿದ್ದು ಬರೋಕ್ಕಿಲ್ಲ, ನಿದ್ದಿಲ್ಲ ಅಂದ್ರೆ ಆಗೋಕ್ಕಿಲ್ಲ. ಮಗನಿಗೆ ಆದರೆ ಬಂದು ಎಬ್ರುಸು ಅಂತ ಹೇಳ್ಬಿಟ್ಟು ಓದಕ್ಕೆ ನಾವು ಆಗಲೇ ಉಂಡು ಇತ್ಲು ಮನೆ ತಗೋ ಹೋದ. ನೀನು ಪಾತ್ರೆ ತೊಳಿತಾ ಇದ್ದಲ್ಲ ಆಗಲೇ ಹೋದ. ನಾನು ಕೂಗದಲ್ವ, ನಾನೇ ಊಟ ಹಾಕೊಡ್ತಿದ್ನಲ್ಲ. ಯಾರು ನೀನೇ ಹಾಕೊಟ್ಟೆ? ಮತ್ತು ಹಾಕೊಟ್ಟಲ್ಲಿ ನೀನು ಉಣ್ಬೇಕು ತಾನೆ? ಇಲ್ಲ ಕಣಮ್ಮ, ಇವ್ರಿಗೂ ಬಂದಿದ್ರಲ್ಲ ಹಂಗೆ ಅನ್ನಲ್ಲ. ಅದಕ್ಕೆ ಶಾಂತ ಮಾತಾಡ್ಸ್ಕೊ ಬರ್ತೀನಿ ತಡಿ ಅಂತ ಒಳಗೆ ಹೋದ್ರು. ಆಗ ಅಳಿಯಂದ್ರು ಅಲ್ಲೇ ಇದ್ರಲ್ಲ, ಮಾತಾಡ್ಸಾದ್ಮೇಲೆ ಬನ್ನಿ ಊಟ ಮಾಡೋಣ ಅಂತ ಅಳಿಯಂದ್ರು ಕರ್ಕೊಬಂದ್ರು. ಇನ್ನು ಶಾಂತಂತ ಯಾರು ಇರ್ತಿಲ್ವಲ್ಲವ, ಅದಕ್ಕೆ ನಾನು ಶಾಂತಂತ ಇರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲನೂ ತಂದಿಕ್ಬಿಟ್ಟು ಹೋದೆ. ಮಾದೇಶ್ನೂ ಇವರು ಇದ್ದರು, ನಮ್ಮ ಇವ್ನು ಮಹೇಶ್ನೂ ಇದ್ದರು. ಅವು ಬಡಿಸ್ಕೊಟ್ಬಿಟ್ಟು ಅವು ಊಟ ಮಾಡ್ದು. ಆಮೇಲೆ ಅವ್ರದ್ದು ಊಟ ಆಗಿ ಹೋದ್ಮೇಲೆ ಅವು ಮಾಡ್ದು. ತಟೆನೂ ಆಮೇಲೆ ಬಂದು ಎತ್ತಿಕ್ತೆ ಕಣವ ನಾನು. ಇವು ಮಾದೇಶನು ಸುರೇಶನು ಹೆಂಗೋ ಇದ್ವಲ್ಲ ಆ ಹೊಸಿ ಸಹಾಯ ಮಾಡ್ದು, ಎಲ್ಲನೂ ಎತ್ತಿಕ್ದೆ. ಇನ್ನೇನು ನೀನು ತಾನೇ ಅಡುಗೆ ಮಾಡ್ದವು ಎಲ್ಲನೂ ತಿಕ್ಕಂಡು ಕೂತಿದ್ದೆ. ಪಾಪ ಇನ್ನು ಸಾಯಂಕಾಲದಿಂದ ಇಲ್ಲೇ ಓಡಾಡ್ತಾ ಇದೀಯಾ, ಬೆಳಗ್ಗೆನೂ ಹಂಗೆಯ. ಅದಕ್ಕೆ ತಗಿ ಸುಮ್ಕೆ ಯಾಕೆ ಬರೀ ಊಟ ಹಾಕೊಡಕ್ಕೆ ನೀನು ಕರೆದು ಮತ್ತೆ ನಿನಗೂ ಕೆಲಸ ಭಾಗ ಮುಂದಕ್ಕೆ ಹೋಗಿಲ್ಲ ಏನಿಲ್ಲ. ಅದಕ್ಕೆ ಅತ್ಲಾಗ ನಾವೇ ಬಡಿಸ್ಕೊಟ್ಬಿಟ್ಟು. ಹೌದೇ ಅಲ್ಲಕ್ಕನವ, ನಿಂಗಕ್ಕೆ ಎಲ್ಲೋಗಿದ್ಲು? ಅವಳನ್ನೂ ಕರೆದು ಬಡಿಸ್ಕೊಡು ಅಂತ ಹೇಳಿವ. ಆ ಗಂಡು ಹುಡುಗರ ಕೈಲಿ ಬಡಿಸ್ಕೊಡೋದ? ನೀನು ಹಂಗೆ ಮಾಡ್ತೀಯ ಕಣವ, ಅವಳು ಹಂಗೆ ಆಡ್ತಾಳೆ. ಕರಿಬೇಕು ತಾನೇ? ಅಯ್ಯ ಸುಮ್ಕೆ ಹೋಗ್ರಾಣೆ ಅತ್ತಾಗಿ, ನನಗೆ ಆಗಾಕಿಲ್ಲ ನಿಮ್ಮ ಕೈಲಿ. ಅವಳು ರೂಮ್ ಬಾಗ್ಲು ಹಾಕೊಂಡವಳೆ, ಅವಳನ್ನೇನು ಎಲ್ಲ ಬಡ್ದು ಕರಿತೀಯ ರೂಮ್ ಬಾಗ್ಲ ಸಣ್ಲುವೆ. ಅಳಿ ಅಂದ್ರೆ ಅವ್ರೆ ಏನು ಅನ್ಕೋತಾರೆ. ಅದಕ್ಕೆ ನಾನು ಅವಳನ್ನ ಕರಿಯಕ್ಕೆ ಹೋಗಲಿಲ್ಲ. ಓಲಿ ಬಿಡು, ಗಂಡು ಹುಡ್ಲೇನು ಕಲಿಬಾರ್ದು ಅಂತ ಅದ, ಕಲ್ತ್ರೆ ಅವಕ್ಕೂ ಅನುಕೂಲ ಆಯ್ತತೆ. ಏನು ಹೆಣ್ಮಕ್ಳೆಲ್ಲ ಮಲ್ಲೇ ಇರ್ತೀರಿ ಯಾವಾಗಲೂ, ಸೊಸೆರ್ ಬರೋವರಿಗೆ ಗಂಡು ಮಕ್ಳು ಕಲ್ತ್ರುವೆ ಅನುಕೂಲವೇ ಯಾಕಂತ ಬಿಡು. ಏನು ಅವಳು ಬರ್ದಿದ್ದವಳನ್ನ ಏನು ಕೈ ಹಿಡ್ಕೊಂಡು ಎಳ್ಕೊಬರಲ್ಲ, ನನ್ನ ಕೈಲಿ ಆಯ್ತದ ಪುಟ್ಟಿ. ಬಿಡವ ಅವಳು ಹಂಗೆ ಅಂತ ಗೊತ್ತಾದ್ಮೇಲೆ ತೀರ ಕೆದಿಕೊಂಡು ಹೋಗಬಾರ್ದು, ಬಿಟ್ಬಿಡಿ ಆತ ಓಲಿ. ಸರಿ ಆಯ್ತು ಬಿಡು, ಬಾ ಊಟ ಹಾಕೊಡ್ತೀನಿ, ನೀನು ಊಟ ಮಾಡು. ಶಾಂತಕ್ಕಂಗೆ ಅವಳೇನು ಉಣ್ಲೇ ಇಲ್ಲ ಕಣವ ಸರಿಯಾಗಿ. ಒಂದು 2 ತುತ್ತು ಹಿಂಗೆ ಹಿಂಸೆ ಮಾಡಿ ಕೊಟ್ಟು ಬೇಡ ಅಂತವ. ಒಂದು 2 ತುತ್ತು ತಿನ್ಬಿಟ್ಟು ಸುಮ್ಕೆ ಆದ್ಲು. ಏನು ಮಾಡೋದವ ಮತ್ತೆ? ಅವ ನನಗೆ ಈಗಲೇ ಊಟ ಬೇಡ, ಬೇಕಾರೆ ಆಮೇಲೆ ಮಾಡ್ತೀನಿ. ಯಾಕೋ ಇವತ್ತು ಇಟ್ಟೊತ್ತಾದ್ರೂ ಎಲ್ಲ ಮನೆಗೆ ಅವರೇನೋ ಜನಗಳು. ಅಷ್ಟೊತ್ತಾದ್ರೂ ನನಗೆ ಹೊಟ್ಟೆ ಸಿಕ್ಕಿಲ್ಲ ಕಣವ. ಇವಳು ಬೇರೆ ಮಾದೇವಿ ಹಿಂಗೆ ಅಂದ್ಬಿಟ್ಲಾ, ನನಗೆ ಅದೇ ತಲೆಗೊಳಗೆ ಕೂತದೆ ಏನು ಮಾಡೋಣ ಅಂತ. ಹೊಟ್ಟೆ ಏನು ಜ್ಞಾನ ಇಲ್ಲ ನನಗೆ ಹೋಗತ್ತಾಗಿ. ಏನನ್ಲವ ಮಾದೇವವ, ಏನು ಕಷ್ಟ ಆಯ್ತದಂತ ಹೆರಿಗೆ ಆಗೋದು? ಆಸ್ಪತ್ರೆ ಕರ್ಕೊ ಹೋಗ್ಬೇಕು ಅಂದ್ಲ ಏನವ? ಆಸ್ಪತ್ರೆ ಕರ್ಕೋಗ್ಬೇಕು ಅಂತೇನು ಹೇಳಲಿಲ್ಲ ಕಣವ. ಆದರೆ ನರ್ಸ್ ಕರ್ಸ್ಬೇಕಾಗಿದೆ ಒತ್ತರಿಕೆ ಅಂತ ಹೇಳವಳೆ. ಮಗ ದಪ್ಪ ಆದಂತೆ ಎಂಥದೋ ಹೇಳಿದ್ಲು ಕಣವ. ಅದು ಎಂಥದೋ ನನ್ನ ಕಾಣೆ ಅವ್ವ. ನನಗೆ ಅವೆಲ್ಲ ಕೇಳಿದ್ದು ಮೈ ಜುಮ್ ಅಂತದೆ. ಎಂಥದೋ ಚೀಚರು ಏನೋ ಅಂದ್ಲಪ್ಪ, ಏನೋ ಚೀಚರು ಪಾಚರು ಎಂಥದೋ ಅಂದ್ಲು ಕಣವ. ಅದಾ ಮಾಡ್ತಾರಂತೆ ನರ್ಸ್ ಬಂದು. ಆವಾಗ ಮಗ ಸುಸೂತ್ರವಾಗಿ ಹೆರಿಗೆ ಆಯ್ತದಂತೆ. ಇಲ್ಲ ಅಂದರೆ ಕಷ್ಟ ಆದೆ ಕಣಕ, ನಮ್ಮಂಗೆ ನಿಮ್ಮಂಗೆ ನಾರ್ಮಲಾಗಿ ಹೆರಿಗೆ ಆಗೋದು ಕಾಣೆ ಅಂತ ಹೇಳೋದ್ಲು. ಅಯ್ಯೋ ನನಗೆ ಅದೇ ಒಂಥರ ಭಯ ಆಗೋಯ್ತು. ಏನವ ನರ್ಸು ಪರ್ಸು ಬರ್ತಾರೆ ಅಂದರೆ ನಾವೇನು ಕಾಣೋದು, ನಮ್ಮದೆಲ್ಲ ಹೆರಿಗೆ ಆದಾಗ ಇವೆಲ್ಲ ಏನು ಕಾಣಕನವ. ನಾವು ಯಾವ ಚೀಚರು ಗೊತ್ತಿಲ್ಲ, ಪಾಚರು ಗೊತ್ತಿಲ್ಲ ನಮಗೆ. ಏನಪ್ಪ ಅದು ಕೇಳ್ದಾಗಿಂದ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಕಣವ. ಅದಕ್ಕೆ ಹಂಗೆ ಕೂತಿದ್ದೀನಿ. ಹೌದೇ ಹೋಗ್ಲಿ ಬಿಡವ, ಈಗ ಒತ್ತರವರೆಗೂ ನೋಡೋಣ. ಹೆರಿಗೆ ಆಗಲಿಲ್ಲ ಅನ್ಬೇಕಲ್ವೇ ಮಾತು. ನನಗೇನೋ ಏನೂ ಆಗ್ದಾನೆ ಆರಾಮಾಗಿ ಹೆರಿಗೆ ಆಯ್ತದೆ ಅಂತವ ಅನ್ನಿಸ್ತೈತೆ. ಯಾಕೆಂದರೆ ಅಕ್ಕನೂ ಬೆಳಗ್ಗೆ ದೇವ್ರ ಪೂಜೆ ಎಲ್ಲನೂ ಮಾಡಿ ಕೇಳ್ಕೊಂಡವಳೆ, ನಾನು ಕೇಳ್ಕೊಂಡೀನಿ. ಒಳ್ಳೇದಾಗುತ್ತೆ ಕಣವ. ಹಂಗಾಗಿ ಏನೂ ಆಗೋಕ್ಕಿಲ್ಲ. ಅದು ಯಾಕೋ ನನ್ನ ಮನಸ್ಸಿಗೆ ಹಂಗೆ ಅನ್ನಿಸ್ತೈತಿ, ಏನೂ ಆಗೋಕ್ಕಿಲ್ಲ, ಚೆನ್ನಾಗೇ ಆಯ್ತತೆ ಅಂತವ. ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ, ನಿಂಗೂ ವಯಸ್ಸಾಗದೆ. ಇನ್ನು ಒತ್ತರಿಗೆ ಅಕ್ಕಂದು ಮಗ ಪಗ ಹೆರಿಗೆ ಆಯಿತು ಅಂತಂದರೆ ನೀನು ಸರಿಯಾಗಿ ಒತ್ತರೆ ತಿಂಡಿನೂ ತಿನ್ನೋಕ್ಕಾಗಿಲ್ಲ. ಈಗಲೂ ತಿಂದ ಹೋದ್ರೆ ಕೈಕಾಲು ಎಲ್ಲಿ ಬರ್ತವೆ ಓಡಾಡಕ್ಕುವೆ. ಬಾ ಹೊಸಿ ಉಣ್ಣಿವಂತೆ. ಹಂಗಂತೀಯಾ? ಸರಿ ನಡಿಯವ ಹಂಗಾರೆ, ನಾನು ಹೊಸಿ ಉಂಡ್ಬಿಡ್ತೀನಿ. ನೀನು ಹೇಳೋದು ಸರಿನೇ. ಇನ್ನು ಒತ್ತರಿಕೆ ಮಗೀಗ ಆದರೆ ಕಷ್ಟ ಆಯ್ತತೆ. ಏಟೊತ್ತಾಯ್ತೋ ಏನೋ ನೋಡೋಣ ಹೆಂಗೆ ಆಯ್ತತೆ. ನಡಿಯತ್ತ ಊಟ ಮಾಡೋಣ. ನಡಿ ನೀನು ಊಟ ಮಾಡಿ ಮತ್ತೆ ನಡಿ. ಅವ ನಿಂಗಕ್ಕೂ ಕರೀಲ್ಲ, ಅವಳು ಊಟ ಮಾಡಿಲ್ಲ ಹಂಗೆ ಅವಳೆ ಅಂತೀಯ. ಮತ್ತೆ ನೀನು ರೂಮಾಗಿ ಬಾಕ್ಲಾಕಂದು ಇನ್ನು ಅವಳು ಒಬ್ಬಳೇ ಉಳ್ಕೊಳ್ಳೋದು, ಅವಳನ್ನು ಕರೀಲ್ಲ ಅತ್ತಾಗಿ. ಅಯ್ಯ ಲೌಡಿ ಹಾಕೊಂಡೋಗಿ ತಿಂದ್ಲುಕಂದು ಹಾಕವ. ಅವಳೇನು ನಾನು ನಿನ್ನಂಗೆ ಕೂತವಳೆ ಅನ್ಕೊಂಡಿದ್ದೀಯೇ? ಅವರೆಲ್ಲರೂ ಉಂಡಾದ್ಮೇಲೆ ನಾನು ಇಲ್ಲಿ ಕೂತಿದ್ವಾಗ ಬಾ ಊಟ ಹಾಕೊಡವ ಅಂದ್ಲು. ಮಕ್ಕುಗ್ದೆ ಹೋಗಿ ಹಾಕೊಂಡು ತಿಂದ್ಲು. ಅವಳೆ ರೂಮಿಗೆ ತಗೊಂಡೋಗಿ ತಿಂದ್ಬಿಟ್ಟು ತಟ್ಟೆ ತಗೊಬಂದು ಅಲ್ಲಿ ಇಟ್ಟವಳೆ.
ಅವಳ್ದೊಂದು ಕಟ್ಕೊಂಡು ಹೋಗು ನಡಿ, ನಾನು ನೀನು ತಿನ್ನಾನ. ಹ್ಞೂ ಸರಿ ಬಾರವ ಹಂಗಾರೆ ಹೋಗೋಣ. ಏನೋ ಕೂತವ್ರೆ. ಅಯ್ಯೋ ಊಟ ಆಯಿತು ಕಣೆ ಇಲ್ವೋ, ನಾನು ಬೇರೆ ಕೇಳ್ಕೊಂಡು ಹೋಗಲಿಲ್ಲ. ಇವನಂತನೋ ಏನು ತಾರೆ ಹೋದಳು, ಅಲ್ಲೇ ಕೂತ್ಬಿಟ್ಟೆ. ಮನೆಯಾಗ ಬೇರೆ ಮಾಡಿಕ್ಕಿದ್ದು ಸಾಂಬಾರು ಹೊಸಿ ಇತ್ತು. ಅಯ್ಯೋ ಅನ್ನ ಮಾಡಿ ಹಂಗೆ ಓಡೋಗಿದ್ದೆ. ಇವನಂತನೋ ಇವನು ಕಾಣಲ್ಲಪ್ಪ ಈಗ. ಇದ್ಯಾಕಿ ಹಂಗೆ ಕೂತಿದ್ದೀರಾ? ಎಡತಾಯ್ತು ಬಂದು ಊಟ ಹಾಕೊಡ್ಲೆ? ಇಲ್ಲ ಊಟ ಏನು ಬೇಡ, ನಂದು ಊಟ ಆಯಿತು. ನೀನು ಮಾಡೋ ಹೋಗು. ಅಲ್ಲ ಕಣೆ, ಸಾಂಬಾರು ಇತ್ತಿಲ್ಲ, ಯಾತ್ರಾಗ ತಿಂದ್ರಿ? ಅನ್ನ ಒಂದು ಮಾಡಿಟ್ಟೋಗಿದ್ದೆ. ಏನು ಮೊಸರು ಗಿಸ್ರು ಹಾಕೊಂಡು ತಿಂದ್ರಾ ಏನು? ಎಂಥದ್ದು ಇಲ್ಲ. ನಾನು ಅನ್ನ ಸಾರು ಮುದ್ದೆ ಕಾಳು ಇವು ಹುಳ್ಳಿಕಾಳು ಮಾಡಿದ್ಲು ಒಗ್ಗರಣೆ, ಅದನ್ನೇ ಹಾಕೊಂಡು ತಿಂದೆ. ಹೌದೇ? ಯಾರು ಹುಳಿಕಾಳು ಒಗ್ಗರಣೆ ಮಾಡಿದ್ದು? ಸಾರು ಎಲ್ಲಿಂದ ಬಂತ್ರಿ? ಅಯ್ಯಪ್ಪ ನಾನು ಏನು ಮಾಡೇ ಇತ್ತಿಲ್ಲ. ಅನ್ನ ಮಾಡ್ದಳು, ಹಳ್ಳಕ್ಕೆ ಕೆಂಡದ ಮೇಲೆ ಇಟ್ಟು ಹೋದೆ. ಇನ್ನೆಲ್ಲ ತೋಪಕ್ಕ ಮನೆಯಲ್ಲ ಆಗೋಯ್ತು. ಆಮ್ಯಾಗ ಬಂದು ಹೊಸಿ ಮೊಸರು ಹಾಕೊಂಡು ತಿಂದ್ಬಿಟ್ಟು ಹೋದೆ. ಅಲ್ಲ ಪಾಪ ಊಟ ಮಾಡು ಅಂತ ಹಿಂಸೆ ಮಾಡಿದ್ರು. ಇಲ್ಲ ಅಂತ ಅಂದ್ಬಿಟ್ಟು ಬಂದು ಮನೆಗೆ ಹೊಸಿ ಉಣ್ಕೊಂಡು ಬಂದೆ ಮೊಸರು ಹಾಕೊಂಡು. ಇನ್ನು ಸಾರು ಪಾರು ಮಾಡಿರೋ ಹೊತ್ತಿಗೆ ಟೈಮ್ ಆಯ್ತತೆ ನೋಡೋಣ ಅಂತ ಹೋದ್ನವ. ನೀವು ಯಾತ್ರ ತಿಂದ್ರಿ? ನಿನ್ನ ಊಟ ನಚ್ಕೊಂಡಿದ್ರೆ ಆಟಯ್ಯ, ನಾನು ಉಂಡಂಗೆ ಇವತ್ತು ಬಿಡು. ನನಗೆ ಪುಟ್ಟಿ ತಗೊಬಂದು ಕೊಟ್ಟೋಯ್ತು. ಉಣ್ಣಪ್ಪ ಅಂತವ ಹಿಂಸೆ ಮಾಡಿ ಕೊಟ್ಟೋಯ್ತು. ಹೌದೇ? ಪುಟ್ಟಿ ತಗೊಬಂದು ಕೊಟ್ಟೈತೆ ಊಟವ? ಅಯ್ಯೋ ನೋಡಿ ಎಷ್ಟು ಶಾಣೆ ಐತೆ ಹುಡುಗಿ. ನನ್ನ ಬಲ ಹಿಂಸೆ ಮಾಡ್ತು. ಅವ್ವ ಇಟ್ಟೊತ್ತಿಗೆ ಹೋಗಬೇಡ ಇರವ, ಉಣ್ಕೊಂಡು ಹೋಗಿವೆ ಅಂತ. ನಾನಿಲ್ಲ ಕಣವ, ನಾನು ಮನೇಲಿ ಮಾಡಿಟ್ಟು ಬಂದಿದ್ದೀನಿ. ಇನ್ನು ಅದು ಹಂಗೆ ಉಳಿತತೆ ಅಂತ ಹೇಳಿ ಬಂದೆ. ಇನ್ನು ಹೆರಿಗೆ ಮಾಡ್ಸಕ್ಕೆ ಹೋಗಿ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡಿದ್ರೆ ಏನಂತಾರೆ ಹೇಳಿ? ಇದೊಂದು ನೆಪಾಕ ಬಂದು ಇಲ್ಲೇ ಎಲ್ಲ ಮುಗಿಸ್ಕೊಂಡು ಅಂತಾರೆ. ಅದಕ್ಕೆ ಅವ್ರಂತಾರೋ ಇಲ್ವೋ ಜನಗಳಂತಾರ. ಅದಕ್ಕೆ ನಾನು ಬೇಡ ಅಂತ ಇಲ್ಲೇ ಬಂದು ಉಣ್ತಾ ಇದ್ದೆ. ಸದ್ಯಕ್ಕೆ ನಿಮ್ದೊಂದು ಯೋಚನೆ ನನಗೆ. ಅದೇ ಅಲ್ಲಿ ಬಿಟ್ಟು ಬರೋಕ್ಕಾಗ್ದು ಏನಿಲ್ಲ. ಇನ್ನು ಮನೆಗೆ ಬಂದರೆ ನೀವೇನು ತೆಗಿತೀರೋ ಏನಂತೀರೋ ಅನ್ನೋದೊಂದು ಭಯ ಹತ್ಕೊಂಡು ಬೈದಾಗೆ ಬಂದೆ ಮನೆ ಒಳಕ್ಕೆ. ನೀವು ಆರಾಮಾಗಿ ಕೂತಿರೋದು ನೋಡಿ ಅದಕ್ಕೆ ಕೇಳಿದ್ನಪ್ಪ ನಾನು, ಇದೇನಪ್ಪ ಹಿಂಗೆ ಕೂತವ್ರೆ ಗಣಪತಿ ಕೂತಂಗೆ ಸುಮ್ಮನೆ ಅಂತವ. ಹೆಂಗೋ ಬುಡಿ ಅತ್ತಾಗಿ ತಂದು ಕೊಟ್ಟೈತಲ್ಲ ಊಟವ, ಒಟ್ಟು ತುಂಬ ತಿಂದ್ರಾ? ಅಯ್ಯ ನಿನ್ನ ತಿಂದೇಕಂತಾಕು. ಮುದ್ದೆನೆಯ ಸಾರು ಹೊಸಿ ಚೆನ್ನಾಗಿತ್ತಿಲ್ಲ. ಅಯ್ಯೋ ಮುದ್ದೆನೇ ನಾನು 2 ಮುದ್ದೆ ಬರೆಸ್ದೆ. ಇನ್ನು ಒಂದು ಗುಕ್ ಅನ್ನವ ಈ ಬೇಡ ಅಂದ್ರು ಹಾಕೊಟ್ಟೋಯ್ತು. ಅದೇನು ಇಟ್ಟೋಗ್ಲಿಲ್ಲ. ನನಗೆ ಊಟ ಹಾಕೊಟ್ಟು ನಾನು ತಿನ್ನೋವರೆಗೂ ಇದ್ದು ಆಮೇಲೆ ಹೋಯ್ತು. ಆಮೇಲೆ ಸಂದೇಹ ನಾನು ಹೊಲ್ತಾಯಿಂದ ಬಂದೆ ನೋಡು. ಬಂದಾಗ ಎಲ್ಲ ನೋಡ್ಕೊಂಡೈತೆ ಅನ್ನಿಸ್ತದೆ. ಹಿಂದ್ಗುಟ್ಟಲೆಯ ಎಲ್ಲ ನಾನು ಬಂದು ಕೈಕಾಲು ತೊಳ್ಕೊಂಡು ಎತ್ತಾಗೋದ್ಲು ಅಂತ ಪಕ್ಕದ ಮನೆ ಕೀ ಕೊಟ್ಲು. ಅವಳಂಗಂದ್ಲು ಹಿಂಗೆ ಕನ್ನಡ ಹಿಂಗೆ ಹೋಗೈತೆ ಅಂತ. ಓ ಸರಿ ಆಯ್ತು ಬಿಡಿ, ಇನ್ನೇನು ಮಾಡೋಕ್ಕಾಯ್ತತೆ ಅಂತ ನಾನು ಸುಮ್ಕಾದೆ. ಇದೆಲ್ಲ ನೋಡ್ಕೊಬಿಟ್ಟೈತೆ ಹುಡುಗಿ. ಕಾಪಿ ಬಂದೈತೆ. ಹಿಂದ್ಗುಟ್ಟೆ ಬಂದೆ ಇಟ್ಕೆಯ ತಗೊಳಪ್ಪ ನೀರು ಕುಡಿತೀಯ ಏನು ನೋಡು ನೀರು ಕುಡಿ, ಕಾಪಿ ಕುಡಿ ಅಂತ ಅಂದ್ಬಿಟ್ಟು ಕಾಪಿ ಕೊಟ್ಟೋಯ್ತು ಕಣೆ. ನನಗೆ ನೀನೇ ಎಲ್ಲೋ ಕೊಟ್ಟು ಕಳಿಸಿದ್ಯೇನೋ ಅನ್ಕೊಂಡು ಸುಮ್ಕಾದೆ. ಕಾಪಿ ಕುಡ್ದವಳು ಇನ್ನು ಬತ್ತೀಯ ಊಟಕ್ಕೆ ಟೈಮ್ ಹೊತ್ತಿಗೆ ಅಂತವ. ಇನ್ನೂ ಎಲ್ಲ ಒತ್ತೇ ಆಗಿಲ್ಲ, ಇನ್ನೂ ಸುಮಾರು ಸಮಯ ಇತ್ತವ. ನಾನು ಹೇಳ್ದೆ ಇಟ್ಟೊತ್ತಿಗೆ ಊಟ ಮಾಡೋಕ್ಕಲ್ಲ ಕಣಮ್ಮ ಅಂತವ. ತಗೊಳಪ್ಪ ಇನ್ನೇನು ಆಲೆ ಟೈಮ್ ಆಗದೆ, ಉಂಡು ಒಂದು ಗಳಿಗೆ ಕೂತ್ಕೋ, ಹೊಟ್ಟೆ ತುಂಬ ಉಂಡ್ಬಿಟ್ಟು ಒಂದು ಗಳಿಗೆ ಕೂತ್ಕೋ, ಏನು ಹಾಕಕ್ಕಿಲ್ಲ ಅಂತ ಅಂದ್ಬಿಟ್ಟು ಹಿಂಸೆ ಮಾಡಿ 2 ಮುದ್ದೆ ಸಾರು ಭಾರಿ ಚೆನ್ನಾಗಿ ಮಾಡಿತ್ತು ಬಿಡು. ಮಾತ್ರ ಸುಮ್ಕೆ ಹೇಳ್ಬಾರ್ದು. ಒಂದು ಈರುಳ್ಳಿ ಕೊಡ್ತು, ಅದ್ರ ಜೊತೆಗೆ ಕಾಳು ಬೇರೆ ಒಗ್ಗರಣೆ ಮಾಡಿತ್ತಲ್ಲ. ಅಯ್ಯೋ ಬಾರಿಸ್ತೆ ಅನ್ಬೇಡ, ಭರ್ಜರಿ ಊಟನೇ ಬಾರಿಸ್ತೆ ನಾನು. ಏನೇ ಹಪ್ಳೊಂದಿಲ್ಲ ಆಟೆ ಮದುವೆ ಊಟ ಆಗೋಕ್ಕೆ ಭಾರಿ ಸಂದಾಗಿ ಮಾಡ್ಕೊಬಂದಿತ್ತು. ಅತ್ಲಾಗಿ ತಿಂದ್ಬಿಟ್ಟು ಕೂತಿದ್ದೆ. ಇನ್ನೇನು ಮಾಡೋಣ, ಕಾಪಿನೂ ಆಯಿತು ಊಟನೂ ಆಯಿತು, ಇನ್ನೇನು ನಿದ್ದು ಬತ್ತಿಲ್ವಲ್ಲ. ಕೂತಿದ್ದೆ ಎಷ್ಟೊತ್ತಿ ಬತ್ತಲ್ಲಿ ನೋಡೋಣ ಅಂತ. ಇಲ್ಲ ಹಂಗೆ ನಡ್ಕೊಬಂದು ನಾನು ಮಾತಾಡ್ಸ್ಕೊಬಂದ್ರೆ ಆಯ್ತದೆ ಅಣೆಯಣ್ಣನ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನೀನೇ ಬಂದೆ. ಬರೀಯಾ ನಾನು ಒಬ್ನಿಗೆ ಅಲ್ಲ, ನಿನಗೂ ಇಟ್ಟೋಗೈತ್ಕಂತ ಹಾಕು. ಅಕ್ಕ ಬಂದರೆ ಮಾದೇವವ್ವ ಅಲ್ಲಿ ತಿನ್ನು ಅಂದರೆ ಮಧ್ಯಾಹ್ನದಿಂದ ತಿಂತಾ ಇಲ್ಲ ಕಣಪ್ಪ, ಬೇಡ ಅಂತೈತೆ. ಈಗಲೂ ತಿನ್ನಕ್ಕಿಲ್ಲ ನಂಗೆ ಗೊತ್ತು. ಅದಕ್ಕೆ ಅವಂಗೂ ಒಂದು ಮುದ್ದೆ ಇಟ್ಟಿದ್ದೀನಿ. ಇನ್ನು ಅನ್ನ ಇಲ್ಲೇ ಐತೆ ಕಣಪ್ಪ, ಅದಕ್ಕೆ ಅನ್ನ ಜಾಸ್ತಿ ತರಲಿಲ್ಲ ನಾನು. ಸಾರು ಐತೆ ನೋಡು, ಸಾರು ಕಾಳುನೂ ಇಲ್ಲಿ ಟೂನಿ ಅಂತ ಹೇಳ್ಬಿಟ್ಟು ಇಟ್ಟೋಗೈತ್ಕಂತ ಹೋಗು. ನೀನು ಉಂಡು ಮನೆಗೆ ಹೋಗಂಗಳಿಗಿಲ್ಲ ಅಂದರೆ ಇಲ್ಲ ಏನು ಅಲ್ಲಿ ಹೋಯ್ತೀಯೋ ಏನು ನೋಡು. ಹೌದೇ? ಅಯ್ಯೋ ದೇವ್ರೆ ಹೋಗತ್ತಾಗಿ. ನಮ್ಮ ಶಾಂತನವೇ ಹಿಂಗೆ ಇದ್ಲು ಕಣಿ ಮುಂಚೆಯ. ನೀವೇನಾರ ಹೇಳಿ ಆ ಹುಡುಗಿನ ಹಿಂಗೆ ಹೋಯ್ತಾ ಇದ್ರೆ ಬರಕ ಅಂತ ಕರೆದು ಕಾಪಿ ಕೊಡ್ದಾನೆ ಕಳಿಸ್ತಿತ್ತಿಲ್ಲ. ಈಗ ಮದುವೆ ಆದ್ಮೇಲೆ ಪಾಪ ಅದ್ರದ್ದೇ ಅದಕ್ಕಾಗೈತೆ. ಅದು ಬಿಟ್ರೆ ನಮ್ಮ ಶಾಂತನು ಹಿಂಗೆಯ ಪುಟ್ಟಿ ಅವಳನ್ನೇ ಮೀರಿಸ್ತಳ್ಕಂತ ಬಿಡಿ ಅತ್ತಾಗಿ. ನಂಗೂ ಭಾರಿ ಖುಷಿ ಆಯಿತು. ನಾನು ಅವಳ ಮನೆ ಒಂದು ಸಾರು ಏನೂ ನೋಡಲಿಲ್ಲ. ತೋಪಕ್ಕನ ಮಾತ್ರ ಭಾರಿ ಹಿಂಸೆ ಮಾಡಿದ್ಲು. ಉಂಡೋಗೆ ಅಂತವ ಅವಳು ಹೇಳಿದ್ಲು. ಅಣ್ಣನ ಕೊಟ್ಟು ಕಳಿಸ್ತಿನ್ಕಂತ ಹಾಕು ಊಟವ ಹೇಳ್ತೀನಿ ಪುಟ್ಟಿಗೆ ಅಂತವ. ತೋಪಕ್ಕನು ಅಂದಿದ್ಲು. ನನಗೆ ತಲೆ ಒಳಗೆ ಹೋಗಿಲ್ಲ ಅದು. ಇವಳು ನೋಡ್ತಿದ್ನಲ್ಲ ನಂಗೆ ಗ್ಯಾನ್ದಾಗ ಅದು ತಲೆ ಒಳಗೆ ಹೋಗಿಲ್ಲ. ಆದ್ರೂ ಬಂದು ನೋಡಿ ಇಟ್ಟೆಲ್ಲನೂ ಅದು ಬಡಿಸ್ಕೊಟ್ಟು ಹೋಗೋದೆ ಅಂತೀರಾ. ಬಡಿಸ್ಕೊಟ್ಟು ಹೆಂಗೋ ನನ್ನ ಮ್ಯಾಕೆ ಕೋಪ ಗೀಪ ಏನು ಬರ್ದಂಗೆ ಹೆಂಗೆ ಬಂದು ಒಬ್ರಿಲ್ಲ ಮನೇಲಿ ಅನ್ನೋದನ್ನೇ ಇದಾಗದೇ ಇರೋಂಗೆ ಎಷ್ಟು ಚೆನ್ನಾಗಿ ಮಾಡೋಗೈತೆ ನೋಡಿ.
ಇರ್ಬೇಕು ಬಿಡಿ ಹೆಣ್ಮಕ್ಳು ಇದ್ಕಾರಮ್ಮ ಹೆಣ್ಮಕ್ಳು ಇರ್ಬೇಕು ಮಾತ್ರ ನಮ್ಗೆ ಅದೇನೋ ಹೇಳ್ತಾರಲ್ಲ ಹಂಗೆ ಊರಿಗೆಲ್ಲ ಔಷಧಿ ಕೊಡ್ತೀನಿ ಆ ದೇವ್ರು ನಮಗೆ ಮಕ್ಳು ಕೊಡಲಿಲ್ಲ ಏನು ಮಾಡ್ತೀರಿ ಅವಳು ಅಯ್ಯೋ ಮಕ್ಳು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯ ನಿನಗೇನ್ ಮಕ್ಳು ಆಗ್ದಂಗಿತ್ತೆ ಇತ್ತು ಒಂದ್ ಮಗ ಸಿಡ್ಲು ಹೊಡೆದು ಹೋಯ್ತು ಏನ್ ಮಾಡಕ್ಕಾಯ್ತತೆ ಬಿಡು ಹೋಗ್ಲಿ ನನಗ್ ನೀನೇ ಮಗ ನಿನಗ್ ನಾನೇ ಮಗ ಏನ್ ಮಕ್ಳೇ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬೇಕು ಆಗಿ ಅದು ಪರಮಾತ್ಮನೇ ಕಿತ್ಕೊಂಡ ಮೇಲೆ ನಾವೇನ್ ಮಾಡಕ್ಕಾಯ್ತತೆ ಬಿಡು ಅವೆಲ್ಲನೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ಹೋಲ್ ಬಿಡು ಈಗ ಆ ಹುಡುಗಿ ಹೆಂಗೈತೆ ಶಾಂತ ಅದಕ್ಕೆ ಹೆರಿಗೆ ಆಯ್ತೆ ಏನು ಬಿಡಿ ಹೋಗಿ ಈಗ ಅದು ಯಾಕೆ ಜ್ಞಾಪಿಸ್ಕೊಳ್ಳೋದು ಅಂದರೆ ಇಂಥ ಒಳ್ಳೆ ಮಕ್ಕಳು ನೋಡಿದಾಗ ನೆನಪಾಯ್ತದ ಆಟ ಇರಬೇಕಾಗಿತ್ತು ಅಂತವ ಆದ್ರೂ ಭಾರಿ ಒಳ್ಳೆ ಹುಡುಗಿ ಬಿಡಿ ನೋಡಿ ನಾನು ಒಂದು ಮಾತು ಹೇಳಿಲ್ಲ ನನಗೆ ಜ್ಞಾನವೇ ಇಲ್ಲ ಆ ಹುಡುಗಿಯ ನಳ್ಳದು ನೋಡಿ ನಿಮ್ಮ ಕಡೆಗೆ ಜ್ಞಾನವೇ ಬರಲಿಲ್ಲ ಅನ್ಕೊಳ್ಳಿ ಒಂದು ಕಿತನೋ 2 ಕಿತನೋ ಏನೋ ನಂಗೆ ನೆನಪಾಯ್ತು ಆದಂಗೆ ಅಂದೆ ತೋಪಕ್ಕಂತವ ಅಯ್ಯೋ ನಮ್ಮನೇನು ಬಂದಿರ್ತಾನೆ ಮನೆಗೆ ಯೋನಂತನೋ ಏನೋ ತೋಪಕ್ಕ ಅಂತವ ಅದಕ್ಕೆ ಏನೋ ಹಾಕ್ಲಕ್ಕ ಬೇರೆ ಪಕ್ಕದ ಮನೆಯವ್ರು ಹೇಳಿರ್ತಾಳಲ್ಲ ಗೊತ್ತಾಯ್ತದ ಅಣ್ಣಂಗೂ ತಲೆ ಕೆಸ್ಕೊಬೇಡ ಅಂತ ನಾನು ಆ ಕಡೆ ಜ್ಞಾನನೇ ಬಿಟ್ಬಿಟ್ಟೆ ಕಲಿ ನೀವು ಕಾಫಿ ಕುಡಿದ್ರು ಇಲ್ವೋ ಊಟವೋ ಏನು ಜ್ಞಾನನೇ ಬಿಟ್ಟೆ ಅದಕ್ಕೆ ಈಗ ಓಡ ಬಂದೆ ಏಲೆ ಇಟ್ಟೊತ್ತಾಗದೆ ಯೋನಪ್ಪ ಯೋನಂತಾರೋ ಏನೋ ಅಂತವ ನೋಡಿದರೆ ಎಲ್ಲ ಪಾಪ ಕೊಟ್ಟು ಹೋಗದೆ ಅದಕ್ಕೆ ಇಂಥವು ನೋಡ್ದಾಗ ಅನ್ನಿಸ್ತದೆ ನಮಗೂ ಇರಬೇಕಾಗಿತ್ತು ಅಂತವ ಇಲ್ಲ ಅಂದರೆ ನಮ್ಮ ಜೀವನ ಈಗ ಮಾಡ್ಕೊಂಡು ಹೋಗೋದು ಇನ್ನೇನು ಮಾಡೋಕ್ಕಾಯ್ತದೆ ದೇವ್ರು ಕೊಟ್ಟಂಗಾಯ್ತದೆ ಏನೋ ಒಂಥರ ನೋವಾಯ್ತದೆ ಮನಸ್ಸಿಗೆ ಇಂಥ ಮಕ್ಕಳನ್ನೆಲ್ಲ ನೋಡಿದಾಗ ಓಲಿ ಬಾ ಇವನಯ್ಯ ನಮ್ಮ ಮಕ್ಕಳು ಅನ್ಕೊಳ್ಳೋದು ಪಾಪ ಹುಡುಗಿ ಆಟ ಇದು ಮಾಡ್ಕೊಂಡು ಪಿರುತಿಯಿಂದ ತಗೊಬಂದು ಕೊಟ್ಟು ಕಾಫಿ ಕೊಟ್ಟು ಎಲ್ಲ ಹೋಗೈತೆ ನನಗೆ ಒಂಥರ ಮನಸ್ಸಿಗೆ ಖುಷಿ ಆಗೋಯ್ತು ಅಪ್ಪ ತಿನ್ನಪ್ಪ ಅಂತ ಇದ್ರೆ ನೀನು ಇವನಾರು ಅನ್ನು ನನಗೂ ನನ್ನ ಮಕ್ಳು ಜ್ಞಾಪಕ ಬಂದ್ಬಿಡ್ತು ಸುಮ್ಕಾಗೋದೆ ಒಂದು ಗಳಿಗೆ ಓಲಿ ಬಿಡು ಈಗ ಅದೆಲ್ಲ ಬಿಡು ನಿನಗೂ ಒಳಗಡೆ ಇಟ್ಟೈತೆ ಏನೋ ಮುದ್ದೆ ಗಿದ್ದೆ ಎಲ್ಲನೂ ಇಟ್ಟೈತ್ಕಂತ ಪಿಸಿದ ತಿಂದ್ಬಿಟ್ಟು ಒಂದು ಗಳಿಗೆ ಮಲ್ಕ ನಿನಗೂ ಪಾಪ ಧಾರೆಯಿಂದವ ಅಲ್ಲಿದೆಯಾ ಕೂತು ಸಾಕಾಗಿರ್ತದೆ ಒಂದು ಗಳಿಗೆ ಮಲ್ಕ ಆಮೇಲೆ ಬೇಕಾದ್ರೆ ಒತ್ತರ ಒತ್ತಂತೆಯೇ ಎದ್ದೋಗಿವಂತೆ 3 ಗಂಟೆ 4 ಗಂಟೆ ಹಿಂಗೆ ಎದ್ದು ಹೋದ್ರಾಯ್ತದೆ ಇನ್ನು ಈ ಸಮಯದಾಗ ಅಲ್ದೇ ಇನ್ಯಾವ ಸಮಯದಾಗ ಹೋಯ್ತೀಯ ಈಗಲೇ ಅವ್ರಿಗೆ ಯಾವಾಗ ಅವಶ್ಯಕತೆ ಇರ್ತದೆ ಆವಾಗಲೇ ನಮ್ಮ ಕೈಲಾಗಿ ಸಹಾಯ ನಾವು ಮಾಡಬೇಕು ಬಿರ್ನೆ ಎದ್ದು ಹೋಗ್ತಾರೆ ಇನ್ನು 6 ಗಂಟೆವರೆಗೂ ಇಲ್ಲ 5 ಗಂಟೆವರೆಗೂ ಬಿರ್ಕೋಬೇಡ 3 ಗಂಟೆ 4 ಗಂಟೆಗೆ ಎದ್ದು ಹೋಗು ಹೋಗ್ಬಿಟ್ಟು ಒಂದು 6 ಗಂಟೆ 6:30 ಹಿಂಗೆ ಬಂದು ಕಾಪಿ ಇಟ್ಟು ಕೊಟ್ಬಿಟ್ಟು ಏನಾರ ಔಷಧಿ ಮಾಡಿಟ್ಬಿಟ್ಟು ಹೋಗು ಎರ್ಗೆಲ್ಲಿ ಟೈಮ್ ತಗೋತದೆ ಅನ್ನಂಗಿದ್ರೆ ಇಲ್ಲ ತೆಗಿ ಹೆಂಗೋ ಒತ್ತಂತನೇ ಆಗೋಯ್ತು ಒತ್ತಾನೆಯ ಅಂತ ಅಂದರೆ ಮಾಡಿಸ್ಬಿಟ್ಟು ಎಲ್ಲ ಮುಗಿಸೇ ಬಾ ನಾನೇ ನೋಡ್ತೀನಿ ಅಲ್ಲಿ ಹೋಟ್ಲು ಹೋಗೋ ಒಂದು ಲೋಟ ಕುಡ್ಕೊಬತ್ತೀನಿ ಇಲ್ಲ ಅಂದರೆ ಇಲ್ಲಯ್ಯ ನೀವು ಬಂದ್ಮ್ಯಾಕೆ ಮಾಡಿಸ್ಕೊತೀನಿ ಆಟೆಯ ಆ ಒಂದು ಊರಿಗೆಲ್ಲ ಒಂದೇ ಹೋಟ್ಲು ಅನ್ನಂಗೆ ಮನೇಲಿ ಮಡಿಕೊಂಡವನೇ ನೋಡೋಕ್ಕಾಗಕ್ಕಿಲ್ಲವ ಸರಿ ಆಯಿತು ನೋಡೋಣ ಹಾಕು ಒತ್ತರಿಕೆ ಹೆಂಗಾಯ್ತು ನಂಗೆ ಮಾಡ್ಕೊಂಡ್ರೆ ಆಯಿತು ಹೋಗು ತಿನ್ನು ಮನೆಗೆ ಹೋಗು ಅದನ್ನೇ ಮನ್ಸು ಕಚ್ಕೊಂಡು ಮಕ್ಕ ಎಲ್ಲ ಬಿಟ್ಕೊಂಡು ಕೂತ್ಕೊಬೇಡ ಹೋಗು ಅಯ್ಯೋ ಇಲ್ಲಕ್ಕಂತಾಕಿ ನೆನೆಸ್ಕೊಂಡ್ರೆ ಏನು ಬರ್ತದೆ ಸುಖ ಹೋಗಿ ನಾನು ಉಂಡು ಮನೆ ಕತ್ತೀನಿ ಆಯ್ತಾರ ನನಗೂ ಒಂದು 3 ಗಂಟೆವರೆಗೆ ಮನೆ ಕತ್ತೀನಿ ನಿದ್ದೆಲ್ಲಿ ಬರ್ತವೆ ಇನ್ನು ಅದೇ ಚಿಂತಾಗ ನಿದ್ದೇನು ಬರೋಕ್ಕಲ್ಲ ಒಂದು ಗಳಿಗೆ ಉಳ್ಕೊಳ್ಳೋದು ಕೂತು ಸಾಕಾಗಿರ್ತದಲ್ಲ ಒಂದು ಗಳಿಗೆ ಉಳ್ಕೊಬಿಟ್ಟು ಆ ಥರನೇ ಎದ್ದು ಹೋಗ್ಬತ್ತೀನಿ ಬೇಕಾದ್ರೆ ಬಂದು ನಿಮಗೆ ಕಾಪಿ ಇಟ್ಕೊಟ್ಟನಂತೆ ಇಲ್ಲಾಂದ್ರೆ ಪಾಪ ಹೇಳಿದ್ರೆ ಅದೇ ತಂದು ಕೊಟ್ಟು ಹೋಯ್ತದೆ ಒಂದೊಡ್ಡ ಕಾಪಿ ತಂದು ಕೊಟ್ಟು ಹೋದ್ರೆ ಬೇಕಾದ್ರೆ ಗಿರ್ಗೆ ಆದ್ಮೇಲೆ ಬಂದು ತಿಂಡಿ ಮಾಡಿಕ್ತೀನಿ ನೀವೇನು ಹೊಲ್ತಕ್ಕೆ ಹೋಗೋದು ಒತ್ತರಿಕ್ಲೆ ಬೇಗೇನು ಹೋಗ್ಲ್ವಲ್ಲ ನೀವು ನಿಧಾನಕ್ಕೆ ತಾನೇ ಅದೇ ಬಂದು ಮಾಡ್ಕೊಡ್ತೀನಿ ಬಿಡಿ ನಮಸ್ತೆ ಸ್ನೇಹಿತರೆ ನಾನು ಇವತ್ತಿನ ದಿನ ಕೇಳಿದ್ದು ಒಬ್ಬಟ್ಟಿಗೆ ಉತ್ತರ ಏನಪ್ಪ ಅಂತಂದರೆ ಸೂಜಿ ಅಂತ ಎಲ್ಲರೂ ಆಲ್ಮೋಸ್ಟ್ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಧನ್ಯವಾದಗಳು ಸ್ನೇಹಿತರೆ.